ಕೇವಲ 10 ದಿನಗಳ ಅಧಿವೇಶನ. ಆದರೆ ಈ ಅಧಿವೇಶನ ಸಾಕಷ್ಟು ಭಿನ್ನ. ಸಿದ್ದು ನೇತೃತ್ವದಲ್ಲಿ ಅಬ್ಬರಿಸ್ತಾ ಇದ್ದಂತಹ ಕಾಂಗ್ರೆಸ್ಗೆ ಡಿಕೆಶಿಯ ಕ್ಯಾಪ್ಟನ್ಶಿಪ್ ಸಿಕ್ಕಿದೆ. ಡಿಕೆಶಿ ನಾಯಕತ್ವಕ್ಕೆ ಇದು ಮೊದಲ ಅಧಿವೇಶನದ ಅಗ್ನಿ ಪರೀಕ್ಷೆ. ಸಂಪುಟ ವಿಸ್ತರಣೆ, ಆ ನಂತರದ ಭುಗಿಲೆದ್ದಿರುವಂತಹ ಸಮಾಧಾನ ಅದಿನ್ನೂ ಸಂಪೂರ್ಣವಾಗಿ ಶಮನ ಆಗಿಲ್ಲ. ಅತೃಪ್ತ ಶಾಸಕರು ಸದನದಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಸದನದಲ್ಲೂ ಕಾಂಗ್ರೆಸ್ ಒಳಗಿನ ಆಂತರಿಕ ಜಗಳ, ಮುನಿಸು ಅನಾವರಣಗೊಳ್ಳುತ್ತಾ ಗೊತ್ತಿಲ್ಲ. ಇದರ ಜೊತೆ ರಾಜ್ಯದ ಜ್ವಲಂತ ಸಮಸ್ಯೆಗಳೂ ಇದ್ದಾವೆ. ಇಡೀ ರಾಜ್ಯದ ಕಣ್ಣು ವಿಧಾನಸೌಧದತ್ತ ನೆಟ್ಟಿದೆ. ನಾಳೆಯಿಂದ ಪ್ರಜಾಪ್ರಭುತ್ವದ ಪವಿತ್ರ ಸದನದಲ್ಲಿ ಮುಂಗಾರು ಮಹಾಸಮರ ಏರ್ಪಡಲಿದೆ. ಹೊಸ ರಾಜಕೀಯ ಸಮೀಕರಣ ಬದಲಾದ ಬಳಿಕ ಸಿಎಂ ಆಗಿ ಡಿಕೆ ಶಿವಕುಮಾರ್ ಸರ್ಕಾರ ಎದುರಿಸುತ್ತಿರೋ ಮೊದಲ ಹೈವೋಲ್ಟೇಜ್ ಅಧಿವೇಶನ ಇದಾಗಿದೆ. ಶ್ರಾವಣ ಮಾಸದ ಮೊದಲನೇ ದಿನವೇ ಈ ರಾಜಕೀಯ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚೊಚ್ಚಲ ವಿಧಾನಮಂಡಲ ಅಧಿವೇಶನಕ್ಕೆ ಸಜ್ಜಾದ ಸಿಎಂ ಡಿಕೆಶಿ. ಸರ್ಕಾರ ಕಟ್ಟಿಹಾಕಲು ದೋಸ್ತಿ ವ್ಯೂಹ, ಬಂಡೆ ಶ್ರಾವಣ ಸಮರ. ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ನಿರ್ಗಮಿಸಿದ ನಂತರ ರಾಜ್ಯ ರಾಜಕಾರಣದಲ್ಲಿನ ಬೆಳವಣಿಗೆಗಳು, ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಅಸಮಾಧಾನದ ಕುದಿ ಸೇರಿ ಆಂತರಿಕ ರಾಜಕೀಯ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ಗೆ ಮುಂಗಾರು ಅಧಿವೇಶನ ಸವಾಲಾಗ್ತಿದೆ. ಪ್ರತಿಪಕ್ಷಗಳು ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಸರ್ವಸನ್ನದ್ಧವಾಗಿ ನಿಂತಿವೆ. ಟಾರ್ಗೆಟ್ ನಾಗೇಂದ್ರ, ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ. ಸಂಪುಟ ವಿಸ್ತರಣೆಗೆ ಗೈರು, ಸದನಕ್ಕೆ ಬರ್ತಾರಾ ಸಿದ್ದರಾಮಯ್ಯ. ವಾಲ್ಮೀಕಿ ಹಗರಣದ ಆರೋಪಿಯಾಗಿರುವ ಸಚಿವ ಬಿ ನಾಗೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು ಸದನದಲ್ಲಿ ದೊಡ್ಡ ಮಟ್ಟದ ಕದನ ಏರ್ಪಡುವ ಸಾಧ್ಯತೆಗಳಿವೆ. ರಾಜೀನಾಮೆಗೆ ಆಗ್ರಹಿಸಿರುವ ಕಮಲ ಪಡೆ ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ತಂತ್ರಗಳನ್ನ ರೂಪಿಸಿದೆ. ಇತ್ತ ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟು, ಸಂಪುಟ ವಿಸ್ತರಣೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂಗಾರು ಅಧಿವೇಶನಕ್ಕೆ ಬರ್ತಾರಾ ಅನ್ನೋದೇ ಕುತೂಹಲ. ಅಕಸ್ಮಾತ್ ಬಂದಿದ್ದೇ ಆದಲ್ಲಿ ಸಿದ್ದರಾಮಯ್ಯಗೆ ಯಾವ ಸಾಲಿನ ಯಾವ ಸೀಟನ್ನ ಸ್ಪೀಕರ್ ಅಲಾಟ್ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಈ ಸಲ ಮುಂಗಾರು ಕೈಕೊಟ್ಟಿದ್ದು ಬರ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಿದೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಇದೇ ಪ್ರಕೃತಿದತ್ತ ಅಸ್ತ್ರವಾಗಿ ಸಿಕ್ಕಿದೆ. ಕಾವೇರಿ ಜಲ ವಿವಾದದಲ್ಲಿ ರಾಜ್ಯದ ಪರ ಸರ್ಕಾರದ ಅಸಮರ್ಪಕ ವಾದ ಮಂಡನೆ ಕಾರಣ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಬಿಂಬಿಸಲು ದೋಸ್ತಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಬೆಂಬಲಿಸಿದ್ದು ಈಗ ರಾಜ್ಯದ ಅಂಗಳದಲ್ಲಿದೆ. ಹೀಗಾಗಿ ತಾಂತ್ರಿಕ ತೊಂದರೆಗಳನ್ನ ಪರಿಹರಿಸಿ ಡಿಪಿಆರ್ ಸಲ್ಲಿಸುವಂತೆ ಒತ್ತಾಯಿಸಲಿವೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಿರುವ ಮೈತ್ರಿ ಪಕ್ಷಗಳು ಕೆಪಿಎಸ್ಸಿ ಹಗರಣದಲ್ಲಿ ಸರ್ಕಾರಕ್ಕೆ ಮಸಿ ಬಳಿಯಲು ಪ್ಲಾನ್ ಮಾಡಿವೆ. ಸಿದ್ದು ಸರ್ಕಾರದಲ್ಲಿನ ಜಾತಿ ಗಣತಿ ಸದನದ ಮುಂದಿಡುವಂತೆ ಆಗ್ರಹಿಸಿ ಇಕ್ಕಟ್ಟಿಗೆ ಸಿಲುಕಿಸಲಿವೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಳಂಬ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ, ಪಿಂಚಣಿ ಬಾಕಿ ಸೇರಿ ಹಲವು ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪಿಸಲು ವಿಪಕ್ಷಗಳು ತುದಿಗಾಲಿನಲ್ಲಿ ನಿಂತಿವೆ. ಇನ್ನು ವಿಪಕ್ಷಗಳ ಟೀಕಾಸ್ತ್ರಗಳಿಗೆ ಕಾಂಗ್ರೆಸ್ ಸಹ ಪ್ರತ್ಯಾಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡಿದೆ. ನೀಟ್ ವಿವಾದ, ಡೆಲ್ಲಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ, ಕೇಂದ್ರದ ಅನುದಾನ ತಾರತಮ್ಯ ಸೇರಿ ಹಲವು ವಿಚಾರಗಳನ್ನ ಮುಂದಿಟ್ಟು ವಿಪಕ್ಷಗಳ ಬಾಯಿ ಮುಚ್ಚಿಸಲು ತಂತ್ರ ಹೆಣೆದಿದೆ. ಇದೇ ಮೊದಲ ಬಾರಿ ಹಂಗಾಮಿ ಸ್ಪೀಕರ್ ಮತ್ತು ಸಭಾಪತಿ. ನಾಡಿದ್ದು ಶುಕ್ರವಾರ ನಡೆಯಲಿದೆ ಸಭಾಧ್ಯಕ್ಷರ ಎಲೆಕ್ಷನ್. ವಿಧಾನಮಂಡಲದ ಅಧಿವೇಶನದಲ್ಲಿ ಇದೇ ಮೊದಲ ಬಾರಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡರಲ್ಲೂ ಹಂಗಾಮಿ ಸಭಾಪತಿ, ಹಂಗಾಮಿ ಸಭಾಧ್ಯಕ್ಷರು ಕಾರ್ಯನಿರ್ವಹಿಸಲಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಹೊರಟಿ ಉಪಸಭಾಪತಿ ಪ್ರಾಣೇಶ್ ರಾಜೀನಾಮೆ ನೀಡಿದ್ರು. ಹಾಗಾಗಿ ವಿಧಾನ ಪರಿಷತ್ಗೆ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣರನ್ನ ನೇಮಕ ಮಾಡಲಾಗಿದೆ. ವಿಧಾನಸಭೆ ಸ್ಪೀಕರ್ ಖಾದರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಸಚಿವರಾಗಿದ್ದು ಹಂಗಾಮಿ ಸ್ಪೀಕರ್ ಆಗಿ ಜಯಚಂದ್ರ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಶುಕ್ರವಾರ ಹೊಸ ಸ್ಪೀಕರ್ ಸಭಾಪತಿಗಳ ಆಯ್ಕೆಯಾಗಲಿದೆ. ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನಕ್ಕೆ ಶುಭ ಮುಹೂರ್ತ. ಶ್ರಾವಣ ಮಾಸದ ಮೊದಲ ದಿನ ಆರಂಭವಾಗಲಿದೆ ಅಧಿವೇಶನ.
ಪ್ರತಿ ಕಾರ್ಯಕ್ಕೂ ಶುಭಗಳಿಗೆ ಶುಭ ಮುಹೂರ್ತ ನೋಡುವ ಸಿಎಂ ಡಿಕೆಶಿ ವಿಧಾನಮಂಡಲದ ಅಧಿವೇಶನಕ್ಕೂ ಶುಭಗಳಿಗೆ ನಿಗದಿ ಮಾಡಿದ್ದಾರೆ. ಸಾಮಾನ್ಯವಾಗಿ ವಿಧಾನಮಂಡಲದ ಅಧಿವೇಶನ ವಾರದ ಮೊದಲ ದಿನ ಅಂದ್ರೆ ಸೋಮವಾರ ಆರಂಭವಾಗುತ್ತೆ. ಆದ್ರೆ ಈ ಬಾರಿ ಶ್ರಾವಣ ಮಾಸದ ಶುಭ ದಿನ ಗುರುವಾರ ಆರಂಭವಾಗ್ತಿರೋದು ವಿಶೇಷ. ನಾಳೆಯಿಂದ ಆಗಸ್ಟ್ 27ರವರೆಗೆ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ. ಅಧಿವೇಶನದ ಮೊದಲ ದಿನ ಸಂತಾಪಕ್ಕೆ ಮೀಸಲಾಗಿದ್ದು, ಎರಡನೇ ದಿನ 2 ಸದನಗಳ ಅಧ್ಯಕ್ಷರ ಚುನಾವಣೆ, ಆಯ್ಕೆಯಾದವರಿಗೆ ಸದನದ ಅಭಿನಂದನೆ ನಿಗದಿಯಾಗಿದೆ. ಹಾಗಾಗಿ ಸೋಮವಾರದ ನಂತರ ಸದನ ಕಾವೇರಲಿದ್ದು, ಡಿಕೆಶಿಯ ಆಡಳಿತ ಸಾಮರ್ಥ್ಯಕ್ಕೆ ಅಧಿವೇಶನ ಓರೆಗಲ್ಲಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.